ಇಲ್ಲಿ ಪ್ರಶ್ನೆ ನಾನು ಒಂದು ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ. ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದಾರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ರು. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ, ಅವ್ರ ಸಂಸ್ಕೃತಿ ಅದು. ಇಂಥ ಪೆನ್ ಡ್ರೈವ್ ಯಾಕೆಂದ್ರೆ ಹಿಂದೆನೋ ಬಹಳ ಮಾಡಿದ್ದಾರೆ. ಕಳೆದೊಂದು ವರ್ಷದಿಂದನೂ ಒಂದು ಮಾಡಿದ್ರಲ್ಲ, ಯಾರನ್ನೋ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಕೂಡಾಕೊಂಡು ವಕೀಲೆಲ್ಲ ಮಾಡಿಸಿದ್ರಲ್ಲ. ಇದೆಲ್ಲ ಇತಿಹಾಸ ಇರ್ತಕ್ಕಂಥದ್ದು ಆ ಪೆನ್ ಡ್ರೈವ್ನ ಮಹಾನ್ ನಾಯಕನಿಗೆ. ಆ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ. ಇದು ಒಂದು ಭಾಗ. ಇಲ್ಲಿ ಪ್ರಶ್ನೆ, ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿಪಡಿಸಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಈಗಲೂ ನಾಡಿನ ನನ್ನ ತಂದೆ ತಾಯಂದಿರು, ವಿಶೇಷವಾಗಿ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ, ಯಾರಾದರೂ ನಿಮಗೆ ಈ ರೀತಿಯ ಈ ಘಟನೆಗಳಲ್ಲಿ ಬಲವಂತ ಇದ್ರೆ ಹೋಗಿ SIT ಮುಂದೆ ನೀವು ಕೊಡಿ, ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ. ಈಗ ನಾನು ಅಷ್ಟು ಮೊದಲನೇ ದಿನವೇ ಹೇಳಿದ್ದೇನೆ, ನೀರು ನೀರು ಕುಡಿಯಬೇಕು ಅಂತ. ಇಲ್ಲಿ ಇವತ್ತು ಈ ಒಂದು ವಿಷಯವನ್ನ ಬಿಡುಗಡೆ ಮಾಡಿದ್ದು ಯಾರು? ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಮಹಿಳೆಯರಿಗೆ ಬಹಳ ಅವಮಾನ ಆಗಿದೆ, ಇವತ್ತು ಹಲವಾರು ಕುಟುಂಬಗಳ ಬದುಕೇನಾಗುತ್ತೆ. ಪಾಪ ಇದೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಪತ್ರಿಕೆಯಲ್ಲೂ ಇವತ್ತು ಕೆಲವು ಪಾಪ ಹುಬ್ಳಿಲೂ ನನ್ನೆ ಮಾಡಿದ್ದಾರೆ. ಹುಬ್ಳಿಲೂ ಮಾಡಿರೋದು ಕಾಂಗ್ರೆಸ್ ನಾಯಕರ, ಕಾಂಗ್ರೆಸ್ನ ಪುಡಾರಿಗಳು. ಅದಕ್ಕೆ ಚಿತಾವಣೆ ಯಾರಿದ್ದಾರೆ? ಸಾರ್ವಜನಿಕರು ಯಾರಾದರೂ ಪ್ರತಿಭಟನೆ ಮಾಡಿದ್ದಾರಾ? ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವ್ರು ಮಾಡಿದ್ದಾರಾ? ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನಿನ್ನೆ ದಿನ ನನ್ನ ಮನೆ ಮುಂದೆನೂ, JP ನಗರದ ಮನೆ ಮುಂದೆನೂ ಒಂದು 30 ಜನ ಕಳಿಸಿದ್ದಾರೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಏನೋ? ನನ್ನ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ 21ನೇ ತಾರೀಕು ರಾತ್ರಿ ಈ ಒಂದು ಪೆನ್ ಡ್ರೈವ್ಗಳು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡೋದ್ರಲ್ಲ, ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ. ಪಾಪ ದುಬೈನಲ್ಲೂ ಸಹ ಹೋಗಿ ಅಲ್ಲಿಂದ ನೇರವಾಗಿ ಇಡೀ ರಾಜ್ಯದ ಜನತೆ, ದೇಶಕ್ಕೆ, ವಿದೇಶಗಳಿಗೂ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಬಂದಂತ ವರದಿ ಇತ್ತೀಚೆಗೆ. ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೇನ್ ಏನಿದೆ ಮಾಡ್ತಕ್ಕಂಥದ್ದು, ಇಡೀ ವರ್ಲ್ಡ್ಗೆ ತಗೊಂಡು ಹೋಗ್ತಕ್ಕಂಥದ್ದು, ಅದು ಫೇಲ್ಯೂರ್ ಆದ್ರು, ಮಾಡ್ಲಿಕ್ಕೆ ಆಗಿಲ್ಲ. ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ. ಇದರಿಂದ ನಾನು ಆ ಮಹಾನ್ ನಾಯಕರುಗಳಿಗೆ ಕೇಳ್ತೀನಿ, ಆ ಫೋಟೋಗಳು ಬಂದಿದೆಯಲ್ಲ, ಫೋಟೋಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ನಿಮ್ ಕೈ ಸಾಧ್ಯ ಇರಲಿಲ್ವಾ? ಆ ಹೆಣ್ಣು ಮಕ್ಕಳು ಮುಖಗಳನ್ನು ತೋರಿಸಿದಿರಲ್ಲ, ಆ ಕುಟುಂಬದ ಪರಿಸ್ಥಿತಿಗಳೇನಾಗುತ್ತೆ? ಇಷ್ಟು ಕೀಳು ಮಟ್ಟದಲ್ಲಿ ಅಲ್ಲಿ ಹೋಗ್ಲಿ. ಈಗ ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಆ ತಪ್ಪು ಮಾಡತಕ್ಕಂಥ ಒಂದಾದ್ರೂ ಹೊರಗಡೆ ಬರ್ಬೇಕಲ್ಲಿ ಪೆನ್ ಡ್ರೈವ್ ಅಲ್ಲಿ. ಆ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈಗೇನು ಜಗಜ್ಜಾಹೀರು ಮಾಡ್ಲಿಕ್ಕೆ ಹೋಗಿದ್ದಾರೆ, ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ. ಪಾಪ ಹೆಣ್ಣು ಮಕ್ಕಳುಗಳ
ಒಂದು ಫೋಟೋಗಳನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು? ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಅವನೇ ರಿಲೀಸ್ ಮಾಡಿದ್ದಾನೆ. Driver Karthik has released the video, sir. ಹೇಳಿದ್ದಾರೆ ಅವರು. ನಾವು ಯಾರ ಬಿಜೆಪಿ ಮಾಡಿದ್ದಾರೆ ಅಂತ ನನ್ಗೆ ಫೋನಲ್ಲಿ ಹೇಳಿದ್ರು. ಬಟ್ ಆ ಪೇಪರ್ ಟಿವಿಲಿ ಬರ್ತಾ ಇದೆ, ಎಲ್ಲ ಟಿವಿಲಿ ಬರ್ತಾ ಇದೆಯಾ? ಬರ್ತಾ ಇದೆ ಅಂತ ಹೇಳಿದ್ರು. ಸೊ ನನ್ಗೇನಾಗಿತ್ತು ಅಂದ್ರೆ, ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನ ಬಹಳ ಉಪಯೋಗಿಸಿದ್ರು, ಬಿಡ್ತಿದ್ರು. ಬಟ್ ನಾನಂತೂ ಈ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗಿ ಏನಿದು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಣ್ಣ. ಈಗ ನಾನು ಯಾವತ್ತು ಜೋಬಲ್ಲಿ ಸಿಡಿ ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತು ಹೇಳಕ್ ಹೋಗಿ ಇದೇ ನೋಡಪ್ಪ ಕರೆದಿದ್ದೀನಿ ನಾನು, ಬಾಪ ಅಲ್ಲಿ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್, ಅದು ಬೆಂಗಳೂರು ಕೆಂಪೇಗೌಡರು, ಬೆಂಗಳೂರು ಡಿಸ್ಟಿಕ್ ಬ್ಲಡ್ ಅದು. ಅರ್ಥ ಆಯ್ತಾ? ಇವೆಲ್ಲ ಕಂಪ್ಲೀಟ್ ಅಲ್ಲ, ಬೇರೆಯವ್ರ ವಿಚಾರನ ಬೇಡ. ಈಗ ವೆರಿ ಸಿಂಪಲ್ ಇಷ್ಟೇ. ಈಗ ಅವರೇ ಹೇಳಿದ್ದಾರೆ ಆಕ್ಷನ್ ತಗೋತೀವಿ ಮತ್ತೊಂದು, ಅವೆಲ್ಲ ನಾವು ಈ ಜನತಾದಳ ಸುದ್ದಿ ನಮ್ಗೇನು ಅವಶ್ಯಕತೆ ಏನಿಲ್ಲ. ಈಗ ಲೀಸ್ಟ್ ಬಾದರ್ ಅಬೌಟ್ ಜನತಾದಳ. ಇಲ್ಲಿ ಹೆಣ್ಮಕ್ಳ ಗೌರವದ ವಿಚಾರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.